ಸ್ವಪಕ್ಷದ ವಿರುದ್ಧವೇ ಗುಡುಗಿದ್ದಾರೆ ಶಾಸಕ ಯತ್ನಾಳ್. ಯಾರ ಬಗ್ಗೆ? ನಮ್ಮಲ್ಲಿ ಬರೀ ಅಡ್ಜಸ್ಟ್ಮೆಂಟ್ ಆಗಿ ಹೋಗಿದೆ. ಎಸ್ ಟಿ ಸೋಮಶೇಖರ್ ಈ ರೀತಿ ಮಾಡಬಾರ್ದಾಗಿತ್ತು. ಯಾವ ಆತ್ಮಸಾಕ್ಷಿಯ ಮತಗಳು ಕೂಡ ಇಲ್ಲ. ಆತ್ಮಸಾಕ್ಷಿ ಅಂತ ಹೇಳುವಂಥದ್ದು ಬರೀ ಸುಳ್ಳು. STS ಮನವೊಲಿಸಲು ಪೂಜ್ಯ ತಂದೆಯವರು ವಿಫಲರಾಗಿದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ, ಪೂಜ್ಯ ತಂದೆಯವರು ಅಂತಂದ್ರೆ ವಿಜೇಂದ್ರನವರೇನು ಅವರ ತಂದೆಗೆ ಪದೇ ಪದೇ ಪೂಜ್ಯ ತಂದೆಯವರು ಅಂತಾರಲ್ಲ, ವಿಜಯೇಂದ್ರ ಅವರ ಮಾತನ್ನೇ ಉಲ್ಲೇಖಿಸಿದ್ದಾರೆ ಇಲ್ಲಿ. ಯಾಕಂದ್ರೆ ಹಿಂದೆ ಸೋಮಶೇಖರ್ ಕೂಡ ಅದೇ ಮಾತನ್ನು ಹೇಳಿದರು. ಯಡಿಯೂರಪ್ಪನವ್ರು ಏನು ಹೇಳ್ತಾರೋ ಆ ಕೆಲಸ ಮಾಡ್ತೀನಿ ನಾನು ಅನ್ನುವಂಥ ಮಾತನ್ನು ಸೋಮಶೇಖರ್ ಹೇಳಿದರು. ಸೊ ಈ ಮುಖಾಂತರ ಪೂಜ್ಯ ತಂದೆಯವರು ವಿಫಲರಾಗಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಯತ್ನಾಳ್ ಹೇಳಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ಜೊತೆಗೆ ಯತ್ನಾಳ್ ಮಾತಾಡಿದ್ದಾರೆ, ಏನು ಹೇಳಿದ್ರು ನೋಡೋಣ. ಬಿಜೆಪಿ ಹಿರಿಯ ಶಾಸಕರಂತ ಬಸವನಗೌಡ ಯತ್ನಾಳ್ ಅವರಿದ್ದಾರೆ. ಬನ್ನಿ ನೇರವಾಗಿ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಆತ್ಮಸಾಕ್ಷಿಯ ಮತ ಸಾಕಷ್ಟು ಚರ್ಚೆ ಆಗ್ತಿದೆ. ಇದು ಪ್ರಕಾಶ್ ಕಲರ್ ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಎಕರೆಗೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಡುವೆ ನಿಮ್ಮ ಪಕ್ಷದ ಶಾಸಕ ST ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ. ಆತ್ಮಸಾಕ್ಷಿ ಅನ್ನುವಂಥದ್ದು ಯಾವ ಬರ್ತದೆ, ಪಕ್ಷ ವಿಪ್ ವಿಶ್ಯೂ ಮಾಡಿರಬಾರ್ದು. ಪಕ್ಷನೇ ಹೇಳಿರ್ಬೇಕು ನಿಮ್ಮ ಆತ್ಮಸಾಕ್ಷಿ ಅನುಗುಣವಾಗಿ ಒಮ್ಮೊಮ್ಮೆ ಹೇಳ್ತದೆ ಪಕ್ಷ. ಅವಾಗ ನಾವು ಆತ್ಮಸಾಕ್ಷಿ ಕೆಲವೊಮ್ಮೆ ನಾವು ವಿಧಾನಸಭೆಯಲ್ಲಿ ಮಾತಾಡ್ತೀವಿ. ನಮ್ಮ ಪಕ್ಷ ಇದ್ದಾಗೂ ಸಹ ಯಾವುದೋ ಒಂದು ಕಾನೂನು ಬರಾಗ ಅದನ್ನು ನಾವು ಕೆಲವೊಂದು ಸಲ ವಿರೋಧ ಮಾಡ್ತೀವಿ. ಅದು ಆತ್ಮಸಾಕ್ಷಿ ಬೇರೆ, ಇದು ಆತ್ಮಸಾಕ್ಷಿ. ಇದು ಮತ ಹಾಕೋದು ನಮ್ಮ ಧರ್ಮ, ನಮ್ಮ ಪಕ್ಷಕ್ಕೆ ಹಾಕಬೇಕು, ನಮ್ಮ ಕರ್ತವ್ಯ. ಹಿಂಗೇರಿ ಏನು ಮಾಡೋದು, ದುರಂತ ಅವ್ರು ಹಾಕಬಾರ್ದಾಗಿತ್ತು. ಸೋಮಶೇಖರ್ ಅವರು ಒಬ್ಬರು ಹಿರಿಯರು. ಅವ್ರ ಮನೆ ನನ್ನ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದರು. ಏನಂದರೆ ಯತ್ನಾಳವರು ಭಾಳಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಾರಂತ. ಯತ್ನಾಳರು ಪಕ್ಷಕ್ಕೆ ಡ್ಯಾಮೇಜ್ ಮಾಡೋಂಥದ್ದು ಏನೂ ಮಾಡಲಿಲ್ಲ, ಪಕ್ಷವನ್ನು ಸದೃಢ ಮಾಡೋವಂಥದ್ದು ಮಾಡಿದ್ದೀನಿ. ಇಂಥದ್ದು ಮಾಡೋದ್ರಿಂದ ಡ್ಯಾಮೇಜ್ ಆಗ್ತದೆ. ಪೂಜ್ಯ ತಂದೆಯವರು ಪೂಜ್ಯ ತಂದೆಯವರ ಮಗ ಸರಿಯಾಗಿ ಇದನ್ನು ಆಪ್ರೇಟ್ ಮಾಡಲಿಲ್ಲ ಅಷ್ಟೇ. ಪೂಜ್ಯ ತಂದೆಯವರು ಅವರು ಹೇಳಿದ್ರು ಅವನಿಗೆ, ಸೋಮಶೇಖರ್ ಅವ್ರಿಗೆ, ಪೂಜ್ಯ ತಂದೆಯವರು, ನೋಡಪ್ಪ ನಾಳೆ ನನ್ನ ಮಗನೇ ಅಧ್ಯಕ್ಷ ಆಗ್ತಾನೆ, ನೀವು ಪಕ್ಷದಲ್ಲಿ ಇರು ಅಂತ ಹೇಳಿದರು ಪೂಜ್ಯ ತಂದೆಯವರು. ಅಡ್ಜಸ್ಟ್ಮೆಂಟ್ ಸತತ ನೀನು ಮೊನ್ನೆನೇ ಎತ್ತಿನಲ್ರಿ, ಮೊನ್ನೆನೇ ಹೇಳಿಲ್ಲ ನೀವು ಅಡ್ಜಸ್ಟ್ಮೆಂಟ್ ಆಗಿದೆ ಅಂತ. BJP ಸೋತು ಶಿಕಾರಿಪುರದಾಗ ಒಬ್ಬ ಪಕ್ಷೇತರ ಅಭ್ಯರ್ಥಿ 72 ಸಾವಿರ ಹೊಡ್ತೋತಾನೆ. ನಮ್ಮ ಸೋಮಣ್ಣ ಅವ್ರನ್ನ 2 ಕಡೆ ಹೀನಾಗಿ ಸೋಲಿಸ್ತಾರೆ. ಕನಕಪುರ್ನಾಗಂತರೂ ಪ್ರಚಾರಕ್ಕೆ ಹೋಗೋದಿಲ್ಲ. ಮತ್ತು ಅಡ್ಜಸ್ಟ್ಮೆಂಟಿನ ಏನು ಬೇಕು ರಾಜ್ಯದಾಗ? ನಮ್ಮವ್ರದ್ದು ದೊಡ್ಡ ಪಾತ್ರ ಇದೆ. ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಪೂಜ್ಯ ತಂದೆಯವರ ಮಗ ಒಬ್ಬನ್ನ ಅವರ ನಿಷ್ಠಾವಂತ ಕಾರ್ಯಕರ್ತನೇ ಆ ವರ್ಣದಲ್ಲಿ ಚಾಮರಾಜನಗರ ಬಿಟ್ಟಿದ್ದ. ನಮ್ಮ ಅಭ್ಯರ್ಥಿ ಸೋಲೋದಿಲ್ಲ. NDA ನೋಡಿ, ಅದು ಇವತ್ತು ಕೆಲವೊಂದು ಹಿಂಗೆ ನಡೀತವೆ, ನಾಳೆ ಇದು ಮತ್ತೊಂದೇನೋ ಆಗ್ಬೋದು. ನಿತೀಶ್ ಕುಮಾರ್ ವಾಪಸ್ ಬರಲಿಲ್ಲ, ಈಗ ಅಲ್ಲಿ ಕಮಲ್ನಾಥ್ ಹೆಸರಿದೆ. ನಿಮ್ಗೆ ಆಶ್ಚರ್ಯ ಅಂದ್ರೆ ಮೊನ್ನೆ ವಿಧಾನಸೌಧದಾಗ ಹೇಳೀನಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಇದೆ. ಇದಿಷ್ಟು ಕಾಂಗ್ರೆಸ್ BJP ಹಿರಿಯ ಶಾಸಕರಂತ ಬಸವನಗೌಡ ಯತ್ನಾಳ್ ಪಾಟೀಲ್ ಅವರ ಮಾತು. ಇಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ರೀತಿಯಾದ ಒಂದು ಮತವನ್ನು ಹಾಕಬಾರ್ದಿತ್ತು, ಆದರೂ ಆಗ ಅವರು ST ಸೋಮಶೇಖರ್ ಅವರು ಹಾಕಿದ್ದಾರೆ. ಅವರಿಗೆ ಏನಂದರೆ ಸಚಿವರನ್ನು ಮಾಡಿತ್ತು ಪಕ್ಷ, ಹಾಗಾಗಿ ಈ ರೀತಿಯಾದ ನಡೆ ಸರಿಯಲ್ಲ. ಎಲ್ಲಿ ಆತ್ಮಸಾಕ್ಷಿ ಅನ್ನೋದು, ಆತ್ಮಸಾಕ್ಷಿಯ ಮತಗಳು ಯಾವಾಗ ಬರುತ್ತೆ ಅಂತಂದರೆ, ಯಾವುದೇ ರೀತಿಯಾಗಿ ವಿಪ್ಪನ್ನು ಜಾರಿ ಮಾಡಿದಲ್ಲಿ ಮತವನ್ನು ಹಾಕುವಂಥ ಸಂದರ್ಭದಲ್ಲಿ ಆತ್ಮಸಾಕ್ಷಿಯ ಮತಗಳು ಬರುತ್ತೆ. ಇದರಲ್ಲಿ ಸಂಪೂರ್ಣವಾಗಿ ನಮ್ಮ ಪೂಜ್ಯ ತಂದೆಯವರು ಅವರ ಪುತ್ರ ಒಂದು ರೀತಿಯಾಗಿ ಪಾತ್ರರಾಗಿದ್ದಾರೆ ಅನ್ನೋ ಮೂಲಕ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜೇಂದ್ರ ಅವರ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿರುವಂಥದ್ದು.